I have absolutely no time to watch. That's the thing. But I hear, as in, the thing is, whenever I go outside and shoot with any other industry, they keep saying that there's a lot of good content coming from this industry, and they're very happy because now we're breaking barriers, the language barriers, and we're going forward. So they're very excited, and which makes me very excited. I'm like, "Arey yaar, true yeah, it's, you know, there's so much news and so much content coming out of that industry." So yeah, I don't think it was ever supposed to matter, because language should never be a barrier for any work. That's what I truly believe, and I think I'm a face of it because language is never a barrier for me. Good work with good people, I do the film. ಅಂದರೆ ನಾನು ಹೋಟೆಲಲ್ಲಿ ಇರೋದು ನನಗೆ ಇಷ್ಟ ಅಲ್ಲ ಸರ್. ಸೊ ಎಲ್ಲೋದ್ರೂ ನನ್ನ ಮನೆ ಅಂತ ಇರಬೇಕು, ಅಪ್ಪ ಅಮ್ಮ ಬಂದು ಇರೋ ಹಾಗೆ ಇರಬೇಕು. ಹೋಟೆಲಲ್ಲಿದ್ದು ಒಂದು 15-20-25 ಡೇಸ್ ಶೆಡ್ಯೂಲ್ ಇದೆ ಅಂತಂದರೆ ಇಟ್ಸ್ ವೆರಿ ಹಾರ್ಡ್ ಫಾರ್ ಮೀ. ಐ ಆಮ್ ನಾಟ್ ಅ ಹೋಟೆಲ್ ಪರ್ಸನ್. ನನ್ನ ಮನೇಲೇ ಇರಬೇಕು, ನನ್ನ ಮನೆಯೇ ಇರಬೇಕು. ಸೊ ಐ ಹ್ಯಾವೆಂಟ್ ಬಾಟ್ ಅ ಹೌಸ್. ನಾನಿನ್ನೂ ಹೌಸ್ ಎಲ್ಲ ತೊಗೊಂಡಿಲ್ಲ, ಬಟ್ ಐ ಆಮ್ ರೆಂಟಿಂಗ್ ಅ ಪ್ಲೇಸ್. ಸೂಪರ್ ಕಂಫರ್ಟೇಬಲ್ ಇದೆ, ಸೂಪರ್. ಇಟ್ಸ್ ಅಂದರೆ ಯಾ ದಟ್ಸ್ ಇಟ್. ಮೇಡಮ್, ಕಿಕ್ ಪಾರ್ಟಿ ಸಿನಿಮಾಗೆ ಸಂಬಂಧಪಟ್ಟಂಗೆ ಒಂದು ಟ್ವಿಟರಲ್ಲಿ ಒಂದು ಸಣ್ಣ ಕಾನ್ವರ್ಸೇಷನ್ ಆಯಿತು ನಿಮ್ಮದು, ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಎಲ್ಲರದು. ಸೊ ಮತ್ತೆ ಕಿಕ್ ಪಾರ್ಟಿ 2 ಬರುತ್ತೆ ಅಂತ ಏನೋ ಸೌಂಡ್ ಕೇಳಬಾರ್ದು. ಐ ಡೋಂಟ್ ನೋ ಗೊತ್ತಾ, ಅಥವಾ 4 ವರ್ಷ ಆಯಿತು ಒಂದು ಸಾಂಗ್ ಆಯಿತು, ಸೊ ಅದ್ರ ಬಗ್ಗೆ ಹೇಳೋದು ಏನೆಲ್ಲ ಹೇಳ್ಬೋದು? ಆ್ಯಸ್ ಇನ್ ನ್ಯೂಸ್ ನಾನು ಕೇಳ್ಪಟ್ಟೆ, ಬಟ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಸ್ಕ್ರಿಪ್ಟ್ ಅಲ್ವಾ. ಸ್ಕ್ರಿಪ್ಟಲ್ಲಿ ಇಫ್ ಇಟ್ಸ್ ನೆಸಸರಿ ಟು ಹ್ಯಾವ್ ಮೀ ಆನ್ ಬೋರ್ಡ್, ದೆನ್ ದೆಲ್ ಹ್ಯಾವ್ ಮೀ ಆನ್ ಬೋರ್ಡ್. ಅದರ್ವೈಸ್ ದಿಸ್ ನಾಟ್ ಗೋನ್ ಬಿ ಎನಿ ರೀಸನ್ ಟು ಹ್ಯಾವ್ ಮೀ ಆನ್ ಬೋರ್ಡ್. ಸೊ ನೋಡೋಣ. ಅದೇ, ಹೌ ಕೆನ್ ಐ ಕಮ್ ಬ್ಯಾಕ್ ಅ ಲೈಫ್? ಕೊಂಡ್ಬಿಟ್ರು ನಾನು. ಹಾಂ, ಆದರೆ ಸೀಕ್ವಲ್ ಹೇಗೆ ಆಗ್ಬೋದು? ಕಿರಿಕ್ ಪಾರ್ಟಿ 2 ಅಂತಂದರೆ ಆ ಸೀಕ್ವಲ್ ಆಗಬೇಕಲ್ಲ. ಹೊಸ ಕತೆ ಅಂದರೆ ಇಟ್ ಹ್ಯಾಸ್ ಟು ಬಿ ನ್ಯೂ ಫಿಲ್ಮ್. ಹರ್ಟೆಡ್ ಹಾರರ್ ಫಿಲ್ಮ್ ಅಂತ ಬೂ ಅಂತ ಬರಲ್ಲ. ಹಾಂ ಹಾಂ, ಬೇಡ ಸರ್, ಥ್ಯಾಂಕ್ ಯು. ಒಂದು ಸ್ಕ್ರಿಪ್ಟ್ ಬಂದಿದೆ, ಪ್ಲೀಸ್ ಬೇಡ ಸರ್, ನಾನು ಮಾಡೋಕ್ಕಾಗಲ್ಲ ಅಂತ ಬಿಟ್ಬಿಟ್ಟಿದ್ದೀನಿ. ಐ ಹ್ಯಾವ್ ನಾಟ್ ವಾಚ್ ಒಂದು ಹಾರರ್ ಫಿಲ್ಮ್ ಕೂಡ ನಾನು ನೋಡಿಲ್ಲ ಲೈಫಲ್ಲಿ ಮ್ಯಾಮ್. ನೋಡೋಕ್ಕಾಗಲ್ಲ. ನನ್ನ ಟ್ರೇಲರು ನೋಡಿದ್ರೆ, ಆ್ಯಕ್ಚುಲಿ ಪೋಸ್ಟರು ನೋಡಿದ್ರೆ ಐ ಬಿ ಲೈಕ್, ಅಮ್ಮ ಗಾಡ್ ಬ್ಲೆಸ್ ಯು ಅಂತ. ನೋಡಿಲ್ಲ ಸರ್, ಸಿಕ್ಕಾಪಟ್ಟೆ ಭಯ ನನಗೆ. No, I want to do it, but no. I think I can very well, I don't know, ನೀವೇ ಹೇಳಬೇಕು ಯಾವ ಥರ ನಾನು ಕಾಣಿಸ್ತೀನಿ ಅಂತ. As in, I want to do ಸೌಂದರ್ಯ ಮ್ಯಾಮ್, I want to do ಶ್ರೀದೇವಿ ಮ್ಯಾಮ್. ಯಾರಾದರೂ ಬರ್ತಾರೆ, ಐ ಥಿಂಕ್ ಐ ವಿಲ್ ಗೋ ಅಹೆಡ್. ಆದರೆ they also have one idalva that she has to look like that person anta, so nodana, but I'll never say no to a biopic. Bollywood alli iga Amitabh Bachchan avara jothe no comments. No comments. No comments. Absolutely. ನಿಮ್ಗೆ ಗೊತ್ತಿದೆ ಅಲ್ಲ that I'm a very secretive person ಅಂತ. So till the production house or the director or anyone in the team puts it out there, I will not say. I am super excited, and at the same time I'm super nervous. Excitement yakantandre, I think ಲಾಕ್ಡೌನ್ ಆದಮೇಲೆ ಅಷ್ಟು ಲಾಕ್ಡೌನ್ ಟೈಮ್ ಆದಮೇಲೆ ರಿಲೀಸ್ ಆಗ್ತಿರೋದು, ಆ್ಯಂಡ್ ಆಲ್ಸೋ ಯಜಮಾನ ಆದಮೇಲೆ ಪೊಗರು ರಿಲೀಸ್ ಆಗ್ತಿರೋದು. ಸೊ ಇಟ್ಸ್ ವೆರಿ ಎಕ್ಸೈಟಿಂಗ್ ಫಾರ್ ಮೀ, ಆ್ಯಂಡ್ ಇಟ್ಸ್ ಅ ಮಾಸ್ ಫಿಲ್ಮ್. ಸೊ ಮಾಸ್ ಕ್ರೌಡ್ಗೆ ಐ ಥಿಂಕ್ ಅಗೇನ್ ಯಜಮಾನ ಥರ ಒಂದು ರೀಚ್ ಇರುತ್ತೆ ಅಂತ ಐ ಆಮ್ ಹೋಪಿಂಗ್. ಬಟ್ ನರ್ವಸ್ನೆಸ್ ಬಿಕಾಸ್ ಈಗ 100% ಆಕ್ಯುಪೆನ್ಸಿ ಇದೆ, ಆ್ಯಂಡ್ ಅಫ್ಕೋರ್ಸ್ ವಿ ಆರ್ ಸ್ಟಿಲ್ ಇನ್ ಕೋವಿಡ್ ಟೈಮ್. ಸೊ ರಿಯಾಕ್ಷನ್ಸ್ ಹೆಂಗಿರುತ್ತೆ, ಆರ್ ಪೀಪಲ್ ವೆರಿ ಓಪನ್ ಟು ಕಮಿಂಗ್ ಟು ಥಿಯೇಟರ್ಸ್ ಆ್ಯಂಡ್ ವಾಚಿಂಗ್ ಫಿಲ್ಮ್ಸ್ ಅಂತ ಒಂದು ನರ್ವಸ್ನೆಸ್ ಇದೆ. ನೋಡೋಣ, ಇಟ್ಸ್ ಅ ಮಿಕ್ಸ್ಚರ್ ಆಫ್ ಬೋತ್.
ಯಾಕೆ ಸರ್ ಕರ್ನಾಟಕದಲ್ಲಿ ರೇಂಜ್ ಇಲ್ವಾ? ಹೌದಾ? ಓಹೋ ಹೋ ಹೋ. ನೋ 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 ಆ್ಯಸ್ ಇನ್ ನಾನು ಈಗಷ್ಟೇ ಹೇಳ್ದಂಗೆ ಐ ಥಿಂಕ್ ಗುಡ್ ಕಾಂಟೆಂಟ್ ಇಸ್ ನಾಟ್ ಹ್ಯಾವಿಂಗ್ ಅ ಲ್ಯಾಂಗ್ವೇಜ್ ಬ್ಯಾರಿಯರ್ ಆ್ಯಂಡ್ ಲ್ಯಾಂಗ್ವೇಜ್ ಬ್ಯಾರಿಯರ್ ಯಾವತ್ತೂ ಇರಬಾರ್ದಿತ್ತು, ಬಟ್ ಇತ್ತು, ಈಗ ಬ್ರೇಕ್ ಆಗ್ತಿದೆ. ಸೊ ಇಟ್ಸ್ ವೆರಿ ಎಕ್ಸೈಟಿಂಗ್. ನಮ್ಮ ಫಿಲ್ಮ್ ರಿಲೀಸ್ ಆಗ್ತಿದೆ, ಸೊ ಐ ಆಮ್ ವೇಟಿಂಗ್ ಟು ಸಿ ಹೌ ದ ರಿಯಾಕ್ಷನ್ ಇಸ್ ಗೋಯಿಂಗ್ ಟು ಬಿ. ಮಾಸ್ ಕ್ರೌಡಿಗೆ ಮಾತ್ರ ಸಿಕ್ಕಾಪಟ್ಟೆ ಎಷ್ಟಾಗುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ. ಬಟ್ ಅಗೇನ್ ಇಟ್ಸ್ ಗಾಟ್ ಅ ವೆರಿ ಫ್ಯಾಮಿಲಿ ಸೆಂಟಿಮೆಂಟ್ ಆ್ಯಂಡ್ ಇಟ್ಸ್ ಅ ಇಮೋಷ್ನಲ್ ಆ್ಯಕ್ಷನ್ ಡ್ರಾಮಾ ಆರ್ action. This is a mass film, so I can't say anything else, but I'm curious yakantandre even I didn't watch the film. Audience jothe nanu film first time ನೋಡ್ತಿರ್ತೀನಿ, so ನೋಡೋಣ. as in I'm hoping nan ಪ್ರತಿಯೊಂದು ಫಿಲ್ಮ್ ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟರಲ್ಲೇ ನೋಡೋದು. ಬಟ್ ಈಗ ಪ್ರಾಬ್ಲಮ್ ಏನಂತಂದರೆ ಐ ಡೋಂಟ್ ನೋ 19th if I'm shooting or not. If I'm not shooting, then I'm going to fly down here and watch. ಶೂಟ್ ಮಾಡ್ತಿದ್ರೆ ಐ ಥಿಂಕ್ ಐಲ್ ಹ್ಯಾವ್ ಟು ಆ್ಯಸ್ ಇನ್ ಟೀಮ್ನ ಕೇಳ್ತೀನಿ ಒಂದು ದಿವಸ ಆಫ್ ಸಿಗ್ಬೋದಾ ಅಂತ. ಬಟ್ ಇಫ್ ದೇ ಆರ್ ನಾಟ್ ಗಿವಿಂಗ್ ದೆನ್ ಐಲ್ ಪ್ರಾಬಬ್ಲಿ ಶೂಟಿಂಗ್ ಸಮ್ವೇರ್. ಬಟ್ ಯಾ ಆ್ಯಸ್ ಇನ್ ಐ ಆಮ್ ವೆರಿ ಎಕ್ಸೈಟೆಡ್ ಟು ವಾಚ್. ಆ್ಯಸ್ ಇನ್ ಇಲ್ ಬಿ ವೆರಿ ಹಾರ್ಡ್ ಸರ್. ನಾನು ಪಬ್ಲಿಕ್ ಇವೆಂಟ್ಸ್ ಮಾಡ್ತಿಲ್ಲ, ಯಾಕಂತಂದರೆ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಸೆಲ್ಫ್ ಆಲ್ಸೋ. ಆ್ಯಸ್ ಇನ್ ಇಟ್ ಈಸ್ ಕೋವಿಡ್ ಟೈಮ್ ಇನ್ ದಿ ಎಂಡ್ ಆಫ್ ದ ಡೇ. And I'm not vaccinated yet. So risk tagondu if I have to go to the theatre, because you know how people are, they'll just jump on you. So nodana sir. So right now 19th nam Poguru release ಆಗ್ತಿದೆ sir. April 2nd nam Sultan release ಆಗ್ತಿದೆ, ನನ್ನ ತಮಿಳ್ ಫಿಲ್ಮ್. August 13th ಪುಷ್ಪ ರಿಲೀಸ್ ಆಗ್ತಿದೆ. ಆ್ಯಂಡ್ ಪುಷ್ಪ ಬಂದು ಈಗ ಶೂಟಿಂಗ್ ಫೇಸಲ್ಲಿದೆ. ಆ್ಯಂಡ್ ಅದಾದಮೇಲೆ ದರ್ ಇಸ್ ಒನ್ ಫಿಲ್ಮ್ ಕಾಲ್ಡ್ ಆಡವಾರ್ಲು ಮೀಕು ಜೋಹಾರ್ಲು. ಇಟ್ಸ್ ಅ ತೆಲುಗು ಫಿಲ್ಮ್. ಆ್ಯಂಡ್ ಮಿಷನ್ ಮಜ್ನು ಆಫ್ ಕೋರ್ಸ್ ಹಿಂದಿ. ಈಗ ಪುಷ್ಪ ಸಿನಿಮಾದಲ್ಲಿ ನಿಮಗೂ ಮತ್ತು ಧನಂಜಯ್ ದೌತ್ ಏನಾದರೂ ಕಾಂಬಿನೇಷನ್ ಇದೆಯಾ ಹೇಗೆ? I don't know how much I can reveal again. ತುಂಬ secretive person, so you should know this by now. But as in ಇಲ್ಲಿ ಕಾಂಬಿನೇಷನ್ ಥರ ಇಲ್ಲ, ಬಟ್ ದಿಸ್ ಇಸ್ ಆಸ್ ಇನ್ ಐ ವರ್ಕ್ ವಿತ್ ಹಿಮ್ ಇನ್ 3 films ಒಟ್ಟಿಗೆ. ಆಸ್ ಇನ್ ದ ಸೇಮ್ ಫಿಲ್ಮ್, ಆದರೆ ಕಾಂಬಿನೇಷನ್ ಆದರೆ ಯಜಮಾನ ಆ್ಯಂಡ್ ಸಮಥಿಂಗ್ ಎಲ್ಸ್ ಮೇ ಬಿ. ಬಟ್ ಪೊಗುರು ಅಲ್ಲಿ ಕಾಂಬಿನೇಷನ್ ಇಲ್ಲ. ಇಲ್ಲ ಸರ್, ಐ ಕುಡೆಂಟ್ ಡಬ್ ಫಾರ್ ಅದರ್ ಫಿಲ್ಮ್ಸ್ ಬಿಕಾಸ್ ಕೋವಿಡ್ ಆದಮೇಲೆ ಎಲ್ಲರೂ ಒಟ್ಟಿಗೆ ವರ್ಕ್ ಶುರು ಮಾಡಿಬಿಟ್ರು. ಆ್ಯಂಡ್ ನನ್ನ ಕಮಿಟ್ಮೆಂಟ್ಸ್ ಫಾರ್ 2020 ಆಲ್ ಆಫ್ ಇಟ್ ಸ್ಟಾರ್ಟೆಡ್ ಟುಗೆದರ್, ಸೊ ಟೈಮ್ ಸಿಗಲಿಲ್ಲ. ಬಟ್ ನಾನು ಕನ್ನಡದಲ್ಲಿ ನಾನೇ ಮಾಡಿರೋದು. ನೆಕ್ಸ್ಟ್ ಈಗ ಆಲ್ರೆಡಿ ಸೌತ್ ಇಂಡಿಯಾ ಒಂದು ರೌಂಡ್ ನೋಡ್ತಾಯಿತ್ತು, ಬಾಲಿವುಡ್ ಹೋಗ್ತಿದ್ದೀರಿ, ನೆಕ್ಸ್ಟ್ ಹಾಲಿವುಡ್ ಆ ಥರದ್ದು ಏನಾದರೂ ಅಷ್ಟೆಲ್ಲ ನಮ್ಮ ಮುಖಕ್ಕೆ ಸೀನ್ ಇದೆಯಾ ಸರ್? ಅಯ್ಯೋ ನೋಡೋಣ ಸರ್. ಫೇಸ್ ಇದೆಯಾ? ಹೋಗ್ಬೋದಾ? ಫುಲ್ ಆ್ಯಕ್ಷನ್ ಸೀಕ್ವೆನ್ಸ್. ಅರೆ ಯು ಗಾಟ್ ಬ್ಯಾಕ್ ಟು ದ ರೂಟ್ಸ್. ಅಯ್ಯೋ ಆ ಥರ ಇಲ್ಲ ಸರ್. ನಾನು ಬೇಸಿಕಲಿ ಇಂಗ್ಲೀಷ್ ಆಗಲಿ, ಫ್ರೆಂಚ್ ಆಗಲಿ, ಜರ್ಮನಿ ಆಗಲಿ, ಅವ್ರ ವಾಟ್ ಎವರ್ ಇಟ್ ಈಸ್, ಸ್ಕ್ರಿಪ್ಟು ಒಳ್ಳೇದು ಬಂದರೆ ಐ ವಿಲ್ ಡೂ ಇಟ್. ಸಿಂಪಲ್ ಅಷ್ಟೇ ಸರ್. ಮಾಡೋಣಮ್ಮ, ಯಾಕೆ ಮಾಡೋಕ್ಕಾಗಲ್ಲ? ಎಲ್ಲ ಮಾಡೋಣ, ಮಾಡ್ಕೊಂಡೇ ಹೋಗ್ಬಿಡೋಣ. ಹಾಂ, ಆ್ಯಸ್ ಇನ್ ನೀವು ಇದು ಡೈರೆಕ್ಟರ್ಸ್ಗೆ ಹೇಳಿ ಸರ್, ಹೀರೋಸ್ಗೆ ಹೇಳಿ ಸರ್, ಬಂದು ಫಿಲ್ಮ್ ಕೊಡೋಕ್ಕೆ ಹೇಳಿ ಸರ್, ನಾನು ಮಾಡ್ತೀನಿ ಸರ್, ಅಷ್ಟೇ. ಹಾಂ ಓಕೆ. ಈಗ ನಾನು ಆಗಸ್ಟಲ್ಲಿ ಕೂಡ ಕೇಳ್ತೀನಿ ಅಂತ ಹೇಳಿದ್ದೀನಿ ಅಲ್ಲ, ಅದು ಯಾಕೆ ಕೇಳ್ತಿಲ್ಲ ನೀವು? ನಾನು ಇಷ್ಟಪಡ್ತೀನಿ ಸರ್ ಇಷ್ಟು ಓಪನ್ ಆಗಿ ಹೇಳ್ಬೇಕು ಅಂತ, ಆದ್ರೆ ಇಲ್ಲ ಅಲ್ಲ ಸರ್, ಏನ್ ಮಾಡೋದು? ಕನ್ನಡದಲ್ಲಿ ಕಮ್ಮಿ ಆದ್ಮೇಲೆ ನೀವೇ ಎಷ್ಟು ತಗೊಂಡಿದ್ದೀರಾ, ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ನೀವೇ ಎಷ್ಟು ತಗೊಂತ ಇದ್ದೀರಾ? ಯಾಕೆ ಸರ್ ಇಷ್ಟು? ಇಲ್ಲ ಸರ್, ನೋ 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 ನಾನು ಖುಷಿಯಿಂದ ಅಷ್ಟು ಸಿಗುತ್ತೆ ಅಂತ ಹೇಳಬೇಕು ಅಂತ ನನ್ನ ಆಸೆ ಇದೆ ಸರ್. No. The thing is, I honestly am saying,
ಈ ನ್ಯೂಸ್ ನನಗೂ ಬಂತು, ಅದಕ್ಕೋಸ್ಕರ IT ರೇಟು ಆಯಿತು ಈ ನ್ಯೂಸ್ಗೋಸ್ಕರ. ಬಟ್ ಬಟ್ ಐ ಆಮ್ ನಾಟ್ ಗೆಟ್ಟಿಂಗ್ ಮ್ಯಾನ್. ನಾನು ಸರ್ ಕೆಲಸ ಮಾಡ್ತೀನಿ ಸರ್ ಕೊಡಿ ಅಂತಂದರೆ, ಇಲ್ಲಮ್ಮ ಸೊ ಈ ಹೀರೋಯಿನ್ ಅಷ್ಟು ತಗೋತಾರೆ, ನಿಮ್ಗೆ ಅಷ್ಟು ಇದು ಕೊಡೋಕ್ಕಾಗಲ್ಲ, ಅದು ಇದಂತೆಲ್ಲ ಹೇಳ್ಬಿಡ್ತಾರೆ. ಸೊ ಇಟ್ಸ್ ನಾಟ್ ಲೈಕ್ ಐ ಆಮ್ ಗೆಟ್ಟಿಂಗ್, ಐ ಆಮ್ ವರ್ಕಿಂಗ್ ಡೇ ಇನ್ ಡೇ ಔಟ್, ಬಟ್ ಐ ಆಮ್ ನಾಟ್ ಗೆಟಿಂಗ್ ಮನಿ. ಈಗ ಮನಿ ಇಲ್ಲ. ಐ ಆಮ್ ಲೈಕ್ ಮೈ ಮ್ಯಾನೇಜರ್ ವೇರ್ ಆರ್ ಯು, ವೇರ್ ಇಸ್ ಮೈ ಮನಿ ಅಂತ. ನೋ 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್, ಗಾಡ್ ಬ್ಲೆಸ್ ಯು, ಐ ಹೋಪ್ ಐ ಗೆಟ್ ಇಟ್. ನನ್ನ ಕಿರಿಕ್ ಪಾರ್ಟಿ ರಿಲೀಸ್ ಆದಮೇಲೆ ವೆಂಕಿ ಕುಡುಮಲ ಅಂತ ನನ್ನ ಫಸ್ಟ್ ಡೈರೆಕ್ಟರು, ಒಂದು ಕಾಲೇಜ್ ಸಬ್ಜೆಕ್ಟ್ ಇತ್ತು. ನನ್ನ ಫಸ್ಟ್ ರಿಲೀಸ್ ಬಂದು ಆ್ಯಕ್ಚುಲಿ ಚಲೋ, ನಾಟ್ ಗೀತಾ ಗೋವಿಂದ, ಸೊ ದಿಸ್ ಚಲೋ. ಸೊ ವೆಂಕಿ ಕುಡುಮಲ ಬಂದು ಹಿ ಲೈಕ್ ಹೌ ಐ ಲುಕ್ಡ್ ಇನ್ ಕಿರಿಕ್ ಪಾರ್ಟಿ ವಿತ್ ದ ಸ್ಪೆಕ್ಸ್ ಆ್ಯಂಡ್ ದ ಪರ್ಫಾರ್ಮೆನ್ಸ್ ಎಲ್ಲ ಇಷ್ಟ ಆಗಿ ಹೀ ಆ್ಯಂಡ್ ಮೈ ಮ್ಯಾನೇಜರ್ ಕೇಮ್ ಟು ಮೀಟ್ ಮೀ. ಆ್ಯಂಡ್ ಆ ಸಬ್ಜೆಕ್ಟ್ ಕೂಡ ಒಂದು ವೆರಿ ಸಿಂಪಲ್ ಕಾಲೇಜ್ ಲವ್ ಸ್ಟೋರಿ ಆಗಿತ್ತು. ಸೊ ಐ ವಾಸ್ ಲೈಕ್, ಅಂದರೆ ಆ ಟೈಮಲ್ಲಿ ಐ ವಾಸ್ ಲೈಕ್ ಕಾಲೇಜ್ ಲವ್ ಸ್ಟೋರಿ ಐ ಕ್ಯಾನ್ ಡೂ ಇಟ್. ಅಂದರೆ ಇಟ್ಸ್ ನಾಟ್ ಔಟ್ ಆಫ್ ಮೈ ಕಂಫರ್ಟ್ ಝೋನ್, ಎಲ್ಲಿ ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂತ. ಸೊ he gave me the script, and ಅದಕ್ಕಿಂತ ಮುಂಚೆ I heard 2 other scripts in Telugu, but I couldn't do it because ಅಂಜನಿ ಪುತ್ರ ಆ್ಯಂಡ್ ಚಮ್ಮಕ್ ಒಂದೇ ಟೈಮಲ್ಲಿ ನಾನು ಶೂಟ್ ಮಾಡ್ತಿದ್ದೆ. ಸೊ I couldn't do it, but ಚಲೋ somehow worked out. ಸೊ ನನ್ನ ಫಸ್ಟ್ ಫಿಲ್ಮ್ ವೆಂಕಿ ಆ್ಯಂಡ್ ಶೌರ್ಯ ಜೊತೆ ಮಾಡಿ ಇಟ್ ವರ್ಕ್ಡ್ ವೆಲ್. ಅದನ್ನು ನೋಡಿ ಗೀತಾ ಗೋವಿಂದಂ ಫಿಲ್ಮ್ ವರ್ಕ್ ಆಯಿತು. So it's been a journey. I think hero attitude, action, mother sentiment, songs, highlights. As in now ನಮ್ಮ ಲೈಫ್ ನೋಡೋಕ್ಕಾಗಲ್ಲ ಸರ್, ಬೇರೆಯವರೇ ನೋಡ್ಬೋದು. ಸೊ ವೆನ್ ಪೀಪಲ್ ಕಮ್ ಆ್ಯಂಡ್ ಟೆಲ್ ಮೀ ಓರ್ ನನ್ನ ಫ್ರೆಂಡ್ಸ್ಗೆಲ್ಲ ನಿನ್ನ ಬಗ್ಗೆ ಗೊತ್ತು, ಪೀಪಲ್ ಲವ್ ಯು ಅಂತ ಹೇಳಿದ್ರೆ ನಂಬಕ್ಕಾಗ್ತಿಲ್ಲ. ಐ ಸ್ಟಿಲ್ ಡೋಂಟ್ ಬಿಲೀವ್ ಇಟ್. ಐ ಆಮ್ ಲೈಕ್, ಯು ಸೇ ಯು ಲೈಕ್ ಮೀ ಬಟ್ ಯು ಡೋಂಟ್ ಲೈಕ್ ಮೀ. ಚುಮ್ಮ ಜಸ್ಟ್ ಬಿಕಾಸ್ ಯು ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಮೀ ಯು ಸೇ ಯು ಲೈಕ್ ಮೀ ಜಸ್ಟ್ ಟು ಬಿ ನೈಸ್ ಅಂತ ಈಗಲೂ ಕಚಾಮಿಚಿ ಇದೆ. ಬಟ್ ಆ್ಯಸ್ ಇನ್ ಮನೆಗೆಲ್ಲ ಹೋದರೆ ಐ ಆಮ್ ನಾಟ್ ಟ್ರೀಟೆಡ್ ಎನಿ ಡಿಫ್ರೆಂಟ್. ಸೊ ಐ ಡೋಂಟ್ ಫೀಲ್ ಎನಿ ಡಿಫ್ರೆಂಟ್. ಈಗ ಇಫ್ ಪೀಪಲ್ ಸೇ ಓ ಮೈ ಗಾಡ್ ಯು ಹ್ಯಾವ್ ಸೋ ಮೆನಿ ಮಿಲಿಯನ್ ಫಾಲೋವರ್ಸ್ ಆನ್ ಇನ್ಸ್ಟಾಗ್ರಾಮ್ ಆರ್ ಯು ಹ್ಯಾವ್ followers on Twitter, people everywhere know you, you have a good following in the north anta helidre, I'm just like, oh okay adaitu. As in initial agi nan tumba disturb agtittu sir. I used to cry a lot. I think I've spent most of my life crying in those 3 years. But ಈಗಾದರೆ I think controversy ಇಲ್ದೋದ್ರೆ there is something missing. ಸೊ ಐಮ್ ಲೈಕ್, ಯಾಕೆ ಕಾಂಟ್ರವರ್ಸಿ ಇಲ್ಲ, ಯಾಕೆ ಕೊಡ್ತಿಲ್ಲ, ಯಾಕೆ ಮಾತಾಡ್ತಿಲ್ಲ, ಇಟ್ಸ್ ಓಕೆ ಟಾಕ್ ಬ್ಯಾಡ್ ಅಬೌಟ್ ಮೀ ಬಟ್ ಟಾಕ್ ಅಬೌಟ್ ಮೀ ಅಂತ. ಸೊ ಐ ಥಿಂಕ್ ಆ ಫೇಸಲ್ಲಿದ್ದೀನಿ. ಅಂದರೆ ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತಂದರೆ ಐ ಥಿಂಕ್ ಐ ಹ್ಯಾವ್ ಅ ಗುಡ್ ಶೀಲ್ಡ್ ಆಫ್ ಮೈ ಮದರ್ ಆ್ಯಂಡ್ ಮೈ ಫ್ಯಾನ್ಸ್. ಎಷ್ಟು ಹೇಟ್ ಇದ್ದರೂ ಅಷ್ಟೇ ಲವ್ ಇದೆ ಸರ್. ಸೊ ನನ್ನ ಫ್ಯಾನ್ಸ್ ಅಥವಾ ನನ್ನ ವೆಲ್ ವಿಷರ್ಸ್ ಬಂದು ಯಾವ ರೀತಿ ನೆಗೆಟಿವಿಟಿನ ನನ್ನ ರೀಚ್ ಮಾಡೋಕ್ಕೆ ಬಿಡ್ತಿಲ್ಲ. ಸೊ ಐ ಥಿಂಕ್ ಐ ಆಮ್ ವೆರಿ ಡಿಪೆಂಡೆಂಟ್ ಆನ್ ಮೈ ಮದರ್ ಆ್ಯಂಡ್ ಮೈ ವೆಲ್ ವಿಷರ್ಸ್. ಸೊ ಐ ಆಮ್ ವೆರಿ ಹ್ಯಾಪಿ. ಮೇಡಮ್, ಈಗ ಸೌತ್ ಸ್ಟಾರ್ ಆಗಿ ಎಲ್ಲ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದೆ, ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿದ್ರ. ಈಗ ನೀವಾಗಲೇ ಒಂದು ಹೇಳ್ದಂಗೆ ಈ ವೈಯಕ್ತಿಕ ವಿಷಯ ಅಂತ ಬಂದಾಗ ಮದುವೆ ವಿಷಯ ಅಂತ ಸಹಜವಾಗಿ ಅವಾಗವಾಗ ಸೌಂಡ್ ಆಗ್ತಾ ಇರುತ್ತೆ. ರಶ್ಮಿಕಾ ಮಂದಣ್ಣ ಅವ್ರ ಬಗ್ಗೆ ಸ್ಪೆಷಲ್ ಆ್ಯಸ್ ಇಟ್ ಈಸ್ ನಿಮ್ಮ ಅಲ್ಲಿಗೆ ರಕ್ಷಿತ್ ಶೆಟ್ಟಿ ಮತ್ತು ನಿಮ್ಮ ಇದ್ರಂತ ಸಹಜವಾಗಿ ಅದು ಎಲ್ಲ ಕಡೆ ಓಡಾಡ್ತಿರೋದು. ಏನಾಯಿತು